ಮತ್ತು ಲಾಕ್ಡೌನ್ ಬಿದ್ದು ಎರಡು ವರ್ಷ ಆಗಿದ್ದು ಯಾಕಡೆ ಹೋಯ್ತು ಅನ್ನೋದು ಗೊತ್ತಿಲ್ಲ ಗಾಯ್ಸ್. 2 ವರ್ಷ ಆದಮೇಲೆ ಗೊತ್ತಾಯ್ತು ರೇಟ್ ಹೆಚ್ಚಿಗೆ ಆಗಿದೆ ಅಂಥೇಳಿ. ಸೊ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಬಿಕಾಸ್ ನಿಮಗದು ಹ್ಯಾಬಿಟ್ ಬಿದ್ದೋಗಿತ್ತು. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗಾಯ್ಸ್. ಮತ್ತು ಯಾವುದೇ ರೀತಿಯ ಕಮೆಂಟನ್ನು ಹಾಕಬೇಡಿ, ಬಿಕಾಸ್ ನಾನು ಇವತ್ತು ಕಾಮಿಡಿ ಮಾಡ್ತಾ ಇಲ್ಲ. ಸೊ ಹೀಗಂತ ಹೇಳ್ಬಿಟ್ಟು ನಾನು ಕಾಮಿಡಿ ಮ್ಯಾನ್ ಅಂತ ಹೇಳ್ತಾ ಇಲ್ಲ. ನಮಸ್ತೆ ಗಾಯ್ಸ್, ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್ ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತೇನಪ್ಪ ಅಂತಂದ್ರೆ ಹೊಸದಾಗಿ ಒಂದು ಒಳ್ಳೆಯ ಯೋಚನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ವಿಚಾರವನ್ನ ಇಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆಯ್ತು, ಆಮೇಲೆ ಒಂದು ಟಾಪಿಕ್ ಇಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೀನಿ ಗಾಯ್ಸ್. ಆಯ್ತು, ಆಮೇಲೆ ಇದರಲ್ಲಿ ಯಾವುದೇ ರೀತಿಯ ತಪ್ಪು ಅಥವಾ ಸರಿ ಅನಿಸಿದ್ರೆ ನಿಮ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ಆಯ್ತು, ಆಮೇಲೆ ಕಮೆಂಟ್ ನಲ್ಲಿ ನೀವು ಕೂಡ ಒಬ್ಬರನ್ನ ಚರ್ಚಿಸಿಕೊಳ್ಳಿ. ನೋ ಕಾಮೆಂಟ್ಸ್, ಬಿಕಾಸ್ ಅದರಿಂದ ನಿಮಗೂ ಕೂಡ ನಾಲೆಜ್ ಸಿಗುತ್ತೆ, ಮತ್ತೆ ನಿಮ್ಮಲ್ಲಿ ಕೂಡ ಒಂದು ಡಿಸ್ಕಸ್ ಆಗುತ್ತೆ. ಅದರಲ್ಲಿ ಆ ಡಿಸ್ಕಸ್ ಅನ್ನು ನೋಡ್ಬಿಟ್ಟು ನಾನು ಕೂಡ ಒಂದು ಕಲಿಬಹುದು ಹೊಸದಾಗಿ. ಸೊ ಬಿಕಾಸ್ ಮೇ ಬಿ ನೀವು ನನ್ನ 10 ವ್ಯೂವರ್ಸ್ ಆಗಿದೆ, 10ಕ್ಕಿಂತ ಜಾಸ್ತಿ ನೀವು ವ್ಯೂವರ್ಸ್ ಆಗಿದೆ. ಸೊ 10ರ ಮೇಲೆ ಹೋದ್ರೆ ಕೂಡ 11 ಜನ 11 ಜನಗಳಲ್ಲಿ ಮಿನಿಮಮ್ ಒಂದು 3 ಕಾಮೆಂಟ್ ಮಾಡಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಡಿಸ್ಕಷನ್ ಮಾಡಬಹುದು ಗಾಯ್ಸ್. ಸೊ ಬಿಕಾಸ್ ಅದಕ್ಕೆ ಹೇಳ್ತೀನಿ, ಈ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಕಮೆಂಟ್ ಮಾಡಿ, ಆಮೇಲೆ ನೀವು ಕೂಡ ಡಿಸ್ಕಷನ್ ಮಾಡಬಹುದು. ಇದರಲ್ಲಿ ಕೂಡ ನೀವು ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ಮಾಡಬಹುದು. ಇಮೋಷನಲ್ ಡ್ಯಾಮೇಜ್. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕಮೆಂಟ್ ಅನ್ನು ಓಪನ್ ಅದಕ್ಕಾಗಿ ನೀವು ಕಮೆಂಟ್ ಅನ್ನು ಮಾಡಿ ಗಾಯ್ಸ್, ಬಿಕಾಸ್ ಕಮೆಂಟ್ ಇರುವುದೇ ನಿಮ್ಮಂತರಿಗಾಗಿ. ಸೊ ಅದನ್ನ ನೀವು ಕಮೆಂಟ್ ಮಾಡಲಿಲ್ಲ ಅಂದ್ರೆ ಅದು ಕಮೆಂಟ್ ಇಟ್ಟು ಕೂಡ ಯೂಸ್ ಆಗ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಬಟನ್ ಇರುವುದು ನಿಮಗೋಸ್ಕರ ಅಥವಾ ನಮಗೋಸ್ಕರ ಅಂತಾನು ಹೇಳ್ಬೋದು ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ನೀವು ಡೈಲಿ ನನ್ನ ವಿಡಿಯೋ ನೋಡ್ಬೇಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಅದಕ್ಕೆ ಆ ಬೆಲ್ ಅನ್ನ ಇಟ್ಟಿರ್ತಾರೆ. ಯಾಕೆ ಬೆಲ್ ಮೇಲೆ ಹೊಡೆದ್ರೆ ನೀವು ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ದಿನಾಲು ವಿಡಿಯೋನ ಬರ್ತಾ ಇರ್ತವೆ ಗಾಯ್ಸ್. ಸೊ ಸಬ್ಸ್ಕ್ರೈಬ್ ಅನ್ನು ಕೆಂಪು ಬಣ್ಣದ ಅದರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಅದು ಸಬ್ಸ್ಕ್ರೈಬ್ ಆಗುತ್ತೆ ಗಾಯ್ಸ್. ಸೊ ಅದರ ಪಕ್ಕದಲ್ಲೇ ಇರುವ ಶೇರ್ ಬಟನ್ ಇರುತ್ತೆ ಗಾಯ್ಸ್. ಸೊ ಆ ಶೇರ್ ಬಟನ್ ಮಾಡೋದ್ರಿಂದ ನಿಮ್ಮ ವಾಟ್ಸಪ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಅಥವಾ ಇತ್ಯಾದಿ ಚಾಟ್ ಲಿಸ್ಟ್ ನಲ್ಲಿ ಇರುವಂತ ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ಸ್, ಮಮ್ಮಿ ಪಪ್ಪ ಡ್ಯಾಡಿ, ಜೋಬಿ, ವಾಟ್ ಎವರ್ ಅಂಥವ್ರಿಗೂ ಕೂಡ ನೀವು ಶೇರ್ ಮಾಡಬಹುದು ಗಾಯ್ಸ್. ಇದರಿಂದ ನೀವು ಕೂಡ ಶೇರ್ ಮಾಡೋದ್ರಿಂದ 10 12 ಇರೋದ್ರಿಂದ 13 ವ್ಯೂಸ್ ಆಗಬಹುದು ಗಾಯ್ಸ್. ಸೊ ಗಾಯ್ಸ್, ಇವತ್ತೇನಪ್ಪಾ ಅಂತಂದ್ರೆ ಇದು ಫಾಲ್ತು ಒಳ್ಳತ್ತಿದ್ದಿ ಯಾಕ, ಇದು ಎಲ್ಲರಿಗೂ ಗೊತ್ತು ಅಂತ ನೀವು ಅನ್ಬೋದು ಗಾಯ್ಸ್. ಹೀಗ ಅನ್ನುವುದೇ ನೀವು ಕಮೆಂಟ್ ಮಾಡಿ ಗಾಯ್ಸ್. ಗಾಯ್ಸ್ ಬನ್ನಿ ಗಾಯ್ಸ್, ಇಮೋಷನಲ್ ಡ್ಯಾಮೇಜ್ ಶುರು ಮಾಡೋಣ. ಮತ್ತೊಂದು ಮೇನ್ ಟಾಪಿಕ್ ಏನಪ್ಪಾ ಅಂತ ಸೊ ಗಾಯ್ಸ್, ಇರಾನ್ ಮತ್ತು USA ನಡುವೆ ನಡೆಯುತ್ತಿರುವಂತ ವಾರ್ಗಳ ಮಧ್ಯೆ ಅಲ್ಲಿ ನಡೆಯುತ್ತಿರುವಂತ ವಾರ್ ನಡೆದ್ರೆ ಇಲ್ಲಿ ಇಂಡಿಯಾದಲ್ಲಿ, ಭಾರತದಲ್ಲಿ ಏಕೆ ನಮ್ಮ ಭಾರತ ದೇಶದಲ್ಲಿ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಇತ್ಯಾದಿ ಈ ತರ ಇದರ ಮೇಲೆ ಯಾಕೆ ಪ್ರತಿಯೊಂದು ಗ್ಯಾಸ್ ಆಫೀಸ್ ನಲ್ಲಿ ಅಥವಾ ಗ್ಯಾಸ್ ಸೆಂಟರ್ ನಲ್ಲಿ ಯಾವುದೇ ಒಂದು ಏಜೆನ್ಸಿಯಲ್ಲಿ ಯಾಕೆ ಇಷ್ಟೊಂದು ಜನ ಲೈನ್ ಯಾಕೆ ಹತ್ತಾ ಇದ್ದಾರೆ, ಅಲ್ಲಿ ವಾರ್ ನಡೀತಾ ಇದ್ರೆ ಇಲ್ಲಿ ಯಾಕೆ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಸೊ ನೀವು ತಿಳ್ಕೋಬಹುದು ಗಾಯ್ಸ್, ಸಿಲಿಂಡರ್, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಈ ತರ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಉತ್ಪತ್ತಿ ಆದ್ರೂ ಕೂಡ ಕಮ್ಮಿ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಡೀಸೆಲ್, ಪೆಟ್ರೋಲ್ ವಸ್ತು ಅಥವಾ ಏನೇ ಬೇಕಾಗಿರುವಂತಹದ್ದು
ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಗಾಯ್ಸ್. ಸೊ ನಾವು ಅನ್ನೋದಕ್ಕಿಂತ ನಮ್ಮ ಭಾರತ ದೇಶ ಅನ್ನಬಹುದು. ನೀವು ನಾನು ಅಂದ್ಕೊಂಡ್ರೆ ಮತ್ತೆ ನೀವು ಕಮೆಂಟ್ನಲ್ಲಿ ನಿಮ್ಮದೇ ಐತಿ. ಸೊ ಅದಕ್ಕಾಗಿ ಈ ಥರ ವಾರ್ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾವು ಯಾರ ಹತ್ರ ನಾವು ಡೀಸೆಲ್ ಪೆಟ್ರೋಲ್ ಇನ್ನಿತ್ಯಾದಿ ಏನು ವಸ್ತುನ ನಾವು ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತಿದ್ವು ಅಥವಾ ಇನ್ಪುಟ್ ಮಾಡ್ತಿದ್ವು ಆ ರಸ್ತೆನ ಇವಾಗ ಬಂದ್ ಮಾಡಲಾಗಿದೆ. ಬಟ್ ರಿಯಾಲಿಟಿ ಏನದ ಅಂತಂದ್ರೆ ಸಿಚುವೇಶನ್ ಹಿಂಗೈತಿ ಕಿ ಎಲ್ಲರೂ ಕೂಡ ಲೈನ್ ಹತ್ಯಾರಕಿ ಗ್ಯಾಸ್ ಆಗೋದ್ಲಿಕ್ಕೆ ಗ್ಯಾಸ್ ಬೇಕೇ. ಸೊ ಶ್ರೀಮಂತರ ಮನೆಯಲ್ಲಿ ಒಂದಿದ್ದಲ್ಲಿ 2 ಇರ್ತಾವ ಮತ್ತು ಅವ್ರು 2 ತಿಂಗಳು ನಡೆಸ್ತಾರೆ. ಬಟ್ ಆದ್ರೂ ಕೂಡ ಅವ್ರು ಸ್ಟಾಕ್ ಆಗಿ ಮತ್ತೆ ಲೈನ್. ಸೊ ಗಾಯ್ಸ್ ಇದರಲ್ಲಿ ಮೇನ್ ಮ್ಯಾಟರ್ ಇಂಪ್ಯಾಕ್ಟ್ ನಮ್ಮ ಭಾರತ ದೇಶಕ್ಕೆ ಬೀಳತ್ತದ. ಬಟ್ ಅದಕ್ಕಿಂತ ಜಾಸ್ತಿ ಇಂಪ್ಯಾಕ್ಟ್ ಬೀಳ್ತಿರೋದು ಗರೀಬರಿಗೆ ಮಾಡ್ತಿಂಬೋರಿ. ನೀವು 1500 ರೂಪಾಯಿ 900 600 800 ರೂಪಾಯಿ ಗ್ಯಾಸಿಗೆ ನೀವು 1000 2000 3000 4000 5000 ಕೊಟ್ಟರು ಭೀ ಕೊಡೋಲ್ಲ ಹೊಂಟ್ರಿ ಗಾಯ್ಸ್ ಜಲ್ದಿ. ಸೊ ಇಂಥ ಸಿಚುವೇಶನ್ ಆಗೈತಿ. ಸೊ ಮತ್ತೆ ಲಾಕ್ಡೌನ್ ಹಾಕಿದ್ರೆ ಇದರಲ್ಲಿ ಮೇಜರ್ ಪಾಯಿಂಟ್ ಆಗಿ ಯಾರಿಗೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನೀವು ಕಮೆಂಟ್ ಮಾಡಿ ಗಾಯ್ಸ್. ಯಾರಿಗೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನೀವು ಕೂಡ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್. ಸೊ ಮತ್ತೆ ಲಾಕ್ಡೌನ್ ಆಗುವಂಥ ಚಾನ್ಸಸ್ ಇರಬಹುದಾ ಅಥವಾ ಇಲ್ಲದೇ ಇರಬಹುದಾ? ಆದರೆ ಲಾಕ್ಡೌನ್ ಮತ್ತೆ ಲಾಕ್ಡೌನ್ ಆದರೆ ಯಾವಾಗ ಓಪನ್ ಆಗುತ್ತೆ ಅಥವಾ ಈ ಲಾಕ್ಡೌನ್ ಹೇಗೆ ಇರುತ್ತೆ ಮತ್ತು ಯಾವ ರೀತಿ ಇರುತ್ತೆ? ಈ ಲಾಕ್ಡೌನ್ನಲ್ಲಿ ಯಾವುದೇ ರೀತಿಯ ಕೊರೋನಾ ಥರ ವೈರಸ್ ಹರಡುವುದಿಲ್ಲ. ಮತ್ತು ಅಂದರೆ ಈ ಲಾಕ್ಡೌನ್ನಲ್ಲಿ ನಡೆದರೆ ಯಾವ ರೀತಿಯ ಕೊರೋನಾ ಮಾಸ್ಕ್ ಇರೋದಿಲ್ಲ, ಕಡ್ಡಾಯವಾಗಿ ಹೊರಬರುವಂತಿಲ್ಲ. ಆ ಥರ ಯಾವುದೂ ಕೂಡ ಗೈಡ್ಲೈನ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ ಅಥವಾ ಆಗದೆ ಇರೋನು ಇರ್ಬೋದು. ಸೊ ಗಾಯ್ಸ್ ಮತ್ತೆ ಲಾಕ್ಡೌನ್ ಬಿದ್ದರೆ ಮೇನ್ ಟಾಪಿಕ್ ಇರುವುದು ಬಡಾಯಿ, ಅಂದರೆ ಮೇನ್ ಇಂಪ್ಯಾಕ್ಟ್ ಬೀಳುವುದು ರೇಷನ್ ದಿನನಿತ್ಯ ಬಳಸುವಂಥ ವಸ್ತುಗಳ ಮೇಲೆ ಪ್ರಭಾವ ಜಾಸ್ತಿ ಬೀಳುತ್ತೆ ಗಾಯ್ಸ್. ಮತ್ತು ಲಾಕ್ಡೌನ್ ಬಿದ್ದು ಎರಡು ವರ್ಷ ಆಗಿದ್ದು ಯಾಕಡೆ ಹೋಯ್ತು ಅನ್ನೋದು ಗೊತ್ತಿಲ್ಲ ಗಾಯ್ಸ್. 2 ವರ್ಷ ಆದಮೇಲೆ ಗೊತ್ತಾಯ್ತು ರೇಟ್ ಹೆಚ್ಚಿಗೆ ಆಗಿದೆ ಅಂಥೇಳಿ. ಸೊ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಬಿಕಾಸ್ ನಿಮಗದು ಹ್ಯಾಬಿಟ್ ಬಿದ್ದೋಗಿತ್ತು. ಸೊ ಈಗ ಅದೇ ನೀವು ಹ್ಯಾಬಿಟ್ ಕಂಟಿನ್ಯೂ ಮಾಡತ್ತಿದ್ದೀರಿ. ಸೊ ಈ ಮ್ಯಾಟರು ಕೂಡ ಆಗ್ಬೋದು. ರೇಟ್ ಬಡಾಯಿಸಿ ಈ ಥರನೂ ನಾ ಇದ್ರ ಮೇಲೆ ಕಮೆಂಟ್ ಮಾಡಲ್ಲ. ಸೊ ಗೌರ್ಮೆಂಟ್ ಏನು ಮಾಡುತ್ತೋ ಅಂತಲೂ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಏನು ಮಾಡುತ್ತಾ ಒಳ್ಳೇದೇ ಮಾಡುತ್ತಾ, ಬಿಕಾಸ್ ನಿಮ್ಗೆಲ್ಲರಿಗೆ ಗೊತ್ತು ಏನು ಮಾಡ್ತಾ ಇದೆ ಅಂತ. ಸೊ ನೋ ಮ್ಯಾಟರ್ ಏನು ಮಾಡುತ್ತೋ ಅಂತ. ಸೊ ನಾವೆಲ್ಲರೂ ಕಾಮ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ಗಾಯ್ಸ್. ಸೊ ಗಾಯ್ಸ್ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಏನಾದರೂ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿರ್ಬೋದು ಗಾಯ್ಸ್. ಪ್ಲೀಸ್ ಅರ್ಥ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ತೆ. आज के लिए फिलहाल इतना ही। आपकी तरह मैं भी मायूस हूं, लेकिन उम्मीद पर दुनिया कायम है। दिल दुखा है लेकिन टूटा तो नहीं है, और उम्मीद का दामन छूटा तो नहीं है। इसलिए आज के लिए इतना ही।